ನಲ್ಮೆಯ ಕೇಳುಗರಿಗೆ ನನ್ನದೊಂದು ಪ್ರಣಾಮ. ಇತ್ತೀಚಿನ ದಿನದಲ್ಲಿ ತುಂಬಾ ಬ್ಯುಸಿ ಲೈಫ್ ಆಗಿರೋದ್ರಿಂದ ಪುಸ್ತಕಗಳನ್ನು ಓದೋ ಹವ್ಯಾಸ ತುಂಬ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಅದು ಸರಿನೂ ಆಗಿರ್ಬೋದು ಅಥವಾ ತಪ್ಪು ಆಗಿರ್ಬೋದು. ಸೊ ಇಲ್ಲಿ ನನ್ನದೊಂದು ಪುಟ್ಟ ಪ್ರಯತ್ನ ಇದೆ. ಏನು ಅಂದರೆ, ಕೆಲವೊಂದು ಕಾದಂಬರಿಗಳನ್ನು ನಾವು ಎಷ್ಟೇ ಓದಿದ್ರೂ ಇನ್ನೂ ಓದಬೇಕು ಅಂತ ಅದು ನಮ್ಮ ಮನಸ್ಸಲ್ಲೇ ಇರ್ತದೆ. ಈ ಎಲ್ಲವನ್ನು ನಮಗೆ ಈ ಕಾದಂಬರಿ ಅನ್ನೋದು ಚಿತ್ರಿಸುತ್ತಾ ಹೋಗ್ತದೆ. ಹಾಗಾಗಿ ಇವತ್ತು ನಾವು ಅದೇ ತರಹದ ಒಂದು ಕಾದಂಬರಿಯನ್ನು ಇಲ್ಲಿ ನಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇಳ್ತೀರಾ ಅಲ್ವಾ? ಓಂಕಾರನಾದದ ಅನುರಣದಂತೆ ಹಕ್ಕಿಗಳ ಕೂಜಗನ ತರಂಗಿನ ಧ್ವನಿ ಮಾಲೆ ಮಾಲೆಯಾಗಿ ಬಂದು ಮಂದಾನೀಲದ ಮಕರಂದದೊಡನೆ ಮಂಗಳ ನಿನಾದವನ್ನು ಒಕ್ಕಿಸುತ್ತಿತ್ತು. ದೂರದಲ್ಲಿ ಪಶ್ಚಿಮ ಪರ್ವತದ ನೆತ್ತಿಯ ಮೇಲೆ ವನದೇವಿ ಎತ್ತಿದ ಓಕುಳಿಯ ತಟ್ಟೆಯಂತೆ ರವಿಮಂಡಲ ರಾಗರಂಜಿತವಾಗಿತ್ತು. ಸುತ್ತಲೂ ಎತ್ತರದ ಗಿರಿ ಶಿಖರಗಳು ಪ್ರಕೃತಿ ದೇವಿಯ ಈ ನೀರಾಜನದ ಪೂಜೆಗೆ ಸಾಕ್ಷಿಯಂತೆ ತಲೆ ಎತ್ತಿ ನಿಂತಿದ್ದವು. ಆ ಸಂಜೆಗೆಂಪನ್ನು ಕಣ್ಣಲ್ಲಿ ತುಂಬಿಕೊಂಡು ಉಳವಿಯ ಈ ಪ್ರಕೃತಿಯ ಸನ್ನಿಧಿಯಲ್ಲಿ ಲೀನವಾದಂತೆ ಕುಳಿತಿದ್ದಳು ಅಕ್ಕನಾಗಮ್ಮ.